ಸರ್ ನಿಮ್ಮ ಕಾಲದಲ್ಲಿ ಅವಾಗ ಸರ್ಟಿಫಿಕೇಟ್ಗಳಂತೆ ಏನೋ ಬ್ಯಾಂಕ್ಗೆ ಹೋಗಿ ಫಿಲ್ ಮಾಡಬೇಕು ಫಾರ್ಮು ಅದೆಲ್ಲ ಇತ್ತು. ಇವಾಗ ಮೊಬೈಲ್ ಫಿಂಗರ್ ಟಿಪ್ಸಲ್ಲೇ ಇದೆ ಶೇರ್ ಮಾರ್ಕೆಟನ್ನು ಇನ್ವೆಸ್ಟ್ ಮಾಡೋದಕ್ಕಾಗಲಿ, ಎಕ್ಸಿಟ್ ಆಗೋದಕ್ಕಾಗಲಿ, ಸೇಲ್ ಮಾಡೋದಕ್ಕಾಗಲಿ. ಸೊ ಅವತ್ತಿಗೂ ಇವತ್ತಿಗೂ ಏನು ವ್ಯತ್ಯಾಸ ನೀವು ನೋಡ್ತಾ ಇದ್ದೀರಾ? ಮತ್ತು ಅಪರ್ಚುನಿಟಿ ಏನು ಕಾಣಿಸ್ತಿದೆ ನಿಮಗೆ ಇವಾಗಿನ ಜನ್ರೇಷನ್? 1993ರಲ್ಲಿ 9500 ನಮ್ಮ ಸ್ನೇಹಿತೆ ಭಾನುರಾಮನ್ ಅಂತ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಾಕಿದ್ರು. ಓಕೆ, ಅವತ್ತು ಹಾಕಿದ್ದು ಇವತ್ತು 15 ಕೋಟಿ ಸರ್. ಈ ವಿಪ್ರೋನಲ್ಲಿ ಮಹಮ್ಮದ್ ಅಂತ ಒಬ್ರು 1970ರಲ್ಲಿ, ಬಹಳ ಹಳೆ ಕತೆ ಒಪ್ಕೊಂತೀನಿ, 1970ರಲ್ಲಿ 10,000 ಹಾಕಿದ್ದು ಇವತ್ತು 1200 ಕೋಟಿ ಸರ್ ವಿಪ್ರೋನಲ್ಲಿ. ನಮ್ಮ ಸ್ನೇಹಿತರೆಲ್ಲ ಕೆಲವರು ಹೆಂಡತಿ ಕೇಳಿದ್ಲು, ಹೆಂಡತಿಗೆ ಹೊಲಿಸ್ಕೊಬೇಕು ಅಂತ ಗೋಲ್ಡ್ ಕೊಟ್ಟರು. ಇವತ್ತು ಅವರೆಲ್ಲ ಸಾಹುಕಾರರು. ಯಾರು ನಾವು ತುಂಬಾ ಬುದ್ಧಿವಂತರು, ನಾವು ಇನ್ವೆಸ್ಟ್ ಮಾಡ್ತೀವಿ, ಸ್ಟಾಕ್ನಲ್ಲಿ ಇಡ್ತೀವಿ ಅಂತ ಹೇಳಿದ್ರು, ಅವರೆಲ್ಲ ಆ ಲಾಭ ಮಾಡಿದಾರ ಸರ್? ಖಂಡಿತ ಮಾಡಿ ಇಲ್ಲ. ಏನೋ ಆಟೋ ಡ್ರೈವರ್ಸು ಝೊಮ್ಯಾಟೊ ಮಾಡ್ತಾ ಇದ್ದಾರೆ ಹುಡುಗರು, 1 ಲಕ್ಷ ಕೂಡಿಟ್ಟಿದ್ದಾರೆ. ಈ 1 ಲಕ್ಷ ಲೆಟ್ಸೆ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು? ನಾನು ಭಾಳ ಕಷ್ಟಪಟ್ಬಿಟ್ಟು ಇದನ್ನು ಸಂಪಾದಿಸಿದ್ದೀನಿ, ಇದನ್ನು ಕಳ್ಕೊಳ್ಳೇಬಾರ್ದು, ಇದು ಏನಿದು ವೃದ್ಧಿ ಆಗಬೇಕು ಅಂತ ಅನ್ಕೊಂಡ್ರೆ ಬರೀ ಫಿಕ್ಸ್ಡ್ ಡೆಪಾಸಿಟ್ನಲ್ಲಿ ಇಡ್ಬೋದು. ಆದ್ರೆ ವೃದ್ಧಿ ಆಗಲ್ಲ. ಹೌದು. ರಿಸ್ಕ್ ಏನು ಅಂದರೆ ಇನ್ಫ್ಲೇಷನ್ನು. 1 ಲಕ್ಷ ಇರಲಿ ನಮ್ಮ ಹತ್ರ, ಒಂದು ಸ್ವಲ್ಪ SIP ಮಾಡೋದು, ಒಂದು ಸ್ವಲ್ಪ ಸ್ಟಾಕ್ ತೊಗೊಳೋದು, ಒಂದು ಸ್ವಲ್ಪ PPFನಲ್ಲಿ ಹಾಕೋದು. ಇವಾಗ ನನ್ನ ಹೆಂಡತಿ BSC ಶೇರ್ ತೊಗೊಂಡಿದ್ಲು, ಅದು 1:2 ಬೋನಸ್ ಕೊಟ್ಬಿಟ್ರು. 450 ರೂಪಾಯಿಗೆ ತೊಗೊಂಡಿದ್ಲು ಸರ್. 1:2 ಬೋನಸ್ ಆಗಿ ಇವತ್ತದು 2600 ರೂಪಾಯಿ ಇದೆ. ಅಂದ್ರೆ ಎಲ್ಲಿಂದ ಎಲ್ಲಿಗೆ ಹೋಯ್ತು ಸರ್. ಈ ತರ ಬೆಳೆಯುತ್ತೆ, ಎಲ್ಲಾನು ಬೆಳೆಯುತ್ತೆ ಅಂತ ಹೇಳಲ್ಲ. ಕೆಲವು ಶೇರ್ಗಳು ನಾವು ಬರೀ ಅವಲಕ್ಕಿ ತಿನ್ನಕ್ಕೆ ಉಪಯೋಗಿಸಿದೀವಿ. ಶೇರ್ ಸರ್ಟಿಫಿಕೇಟ್ ಅಷ್ಟು ವರ್ಷ ಆಗ್ಬಿಟ್ಟಿದೆ, ಮುಚ್ಚೆ ಹೋಗಿದೆ ಕಂಪನಿಗಳು. ಸರ್ ಇವಾಗ ನಾವು ನೋಡ್ತಾ ಇರೋಂಥ, ನೀವು ಹೇಳಿದ್ರೆ ಜೆನ್ಝೆಡ್ ಬಗ್ಗೆ ಹೇಳಿದ್ರೆ, ಸೊ ಮೋಸ್ಟ್ ಆಫ್ ದೆಮ್ ಜೆನ್ಝೆಡ್ ಅವರು ಬೇರೆ ಬೇರೆ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ತಾರೆ. ದಿನಕ್ಕೆ 2 ಗಂಟೆ 3 ಗಂಟೆ ಅಲ್ಲೇ ಟೈಮ್ ವೇಸ್ಟ್ ಮಾಡ್ತಾರೆ. ಸೊ ಅದೇ ಟೈಮನ್ನು ನಾವು ಈ ಶೇರ್ ಮಾರ್ಕೆಟಲ್ಲಿ ಯೂಸ್ ಮಾಡ್ಕೋಬೋದಾ? ಈ ಜೆನ್ಝಿ ಅಂತ ಏನಿದೆ ಅವರಂತೂ ಬಹಳ ಬೇರೆನೇ ಥರ ಇರ್ತಾರೆ. ಇವಾಗ ಮಿಲಿನಿಯಮ್ನವರೇ ಆಗಲಿ, ಜೆನ್ಝಿನವರೇ ಆಗಲಿ, ಶೇರ್ ಮಾರ್ಕೆಟ್ಗೆ ಅಕಸ್ಮಾತ್ ಬಂದರು ಅಂತ ಇಟ್ಕೊಳ್ಳಿ, ನಮ್ಗಿಂತ ತುಂಬ ಚೆನ್ನಾಗಿ ದುಡ್ಡು ಮಾಡ್ತಾರೆ. ಯಾಕಂತ ಹೇಳಿದರೆ ಮಾಡ್ರನ್ ಟೆಕ್ನಾಲಜಿ ಅವ್ರಿಗೆ ಬ್ಲಡ್ನಲ್ಲಿ ಬಂದ್ಬಿಟ್ಟಿದೆ. ಜೆನ್ಝಿನವ್ರನ್ನ ತೊಳಿ ಎಲ್ರೂ ತುಂಬ ಸ್ಮಾರ್ಟಾಗಿ ಕೆಲಸ ಮಾಡ್ತಾರೆ, ಹೆಚ್ಚಿಗೆ ಕೆಲಸ ಮಾಡಲ್ಲ. ನಾವು ತುಂಬ ಕೆಲಸ ಮಾಡ್ತಿದ್ವಿ, ಸ್ಮಾರ್ಟಾಗಿ ಮಾಡ್ತಿದ್ವೋ ಇಲ್ವೋ ನನಗೆ ಗೊತ್ತಿಲ್ಲ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಜರ್ನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸೊ ನಮಸ್ತೆ ಕರ್ನಾಟಕ, ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಜಗನ್ನಾಥ್ ಅವರು. ದುಡ್ಡು ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ಈ ಒಂದು ಕಾರ್ಯಕ್ರಮದಲ್ಲಿ ಮೇನ್ಲಿ ದುಡ್ಡಿನ ಬಗ್ಗೆ ಮಾತಾಡ್ತೀವಿ. ದುಡ್ಡನ್ನು ಯಾವ ರೀತಿ ಮ್ಯಾನೇಜ್ ಮಾಡೋದು, ದುಡ್ಡನ್ನು ಗಳಿಸೋದು ಹೇಗೆ, ಅದನ್ನು ಉಳಿಸೋದು ಹೇಗೆ, ಆ್ಯಂಡ್ ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರ್ಬೇಕಾದ್ರೆ ದುಡ್ಡು ಬೇಕೇ ಬೇಕು. ಸೊ ಅದರಿಂದ ಈ ದುಡ್ಡಿನ ಬಗ್ಗೆ ನಿಮಗೆ ತುಂಬ ಅಪಾರವಾದ ನಾಲೆಜ್ ಇದೆ ಅಂತ ನನಗೆ ಗೊತ್ತಾಯಿತು. ಒಂದು ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿ, ಜೊತೆಗೆ 52 ದೇಶಗಳನ್ನು ಸುತ್ತಾಡಿದ್ದೀರಾ, ಇನ್ಫೋಸಿಸ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀರಾ, ತುಂಬ ಪ್ರಪಂಚ ಜ್ಞಾನ ಇದೆ, ಜೊತೆಗೆ ಹಣಕಾಸಿನ ಬಗ್ಗೆನೂ ನಾಲೆಜ್ ಇದೆ. ಅದನ್ನು ನಮ್ಮ ವೀಕ್ಷಕರ ಜೊತೆ ನೀವು ಹಂಚ್ಕೊಂಡ್ರೆ, ನಿಮ್ಮ ಒಂದು ಕಿರುಪರಿಚಯ ಹಾಗೂ ನಿಮ್ಮ ಒಂದು ಹಣಕಾಸಿನ ಬಗ್ಗೆ ಒಂದು ಅನುಭವ ಹಂಚ್ಕೊಂಡ್ರೆ ನಮ್ಮ ವೀಕ್ಷಕರು ತುಂಬ ಖುಷಿ ಪಡ್ತಾರೆ ಅಂತ ಹೇಳ್ತೀನಿ ಸರ್. ಸಂತೋಷ ಸರ್. ನಾನು ಹಳ್ಳಿಗಳಲ್ಲಿ ಓದೋವಾಗ ಹಳ್ಳಿಗಳಲ್ಲಿ ಓದಿದೆ, ಬೆಂಚ್ ಮೇಲೆ ಕೂತಿದ್ದೆ, ನೆಲದ ಮೇಲೆ ಕೂತಿದ್ದೆ, ಈ ಥರ ಇದ್ದೆ. ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನಲ್ಲಿ ನಾನು ಕೆಲಸಕ್ಕೆ ಸೇರ್ಕೊಂಡ್ಮೇಲೆ ಚೀಫ್ ಡೀಲರ್ ಫಾರಿನ್ ಎಕ್ಸ್ಚೇಂಜ್ ಅಂತ, ಅಂದರೆ ಈ ಫಾರಿನ್ ಕರೆನ್ಸಿಗಳನ್ನು ಕೊಂಡ್ಕೊಳ್ಳೋದು, ಮಾರೋದು, ಶೇರ್ಗಳನ್ನು ಕೊಂಡ್ಕೊಳ್ಳೋದು, ಮಾರೋದು, ಆಮೇಲೆ SLR CRR ಅಂತಾರಲ್ಲ, ಆ ಥರ ಬ್ಯಾಂಕಿಗೆ ಏನು ಬೇಕು ಅದನ್ನು ಲಿಕ್ವಿಡಿಟಿ ಮೇಂಟೈನ್ ಮಾಡೋಕ್ಕೋಸ್ಕರ ಬೇರೆ ಬೇರೆ ಶೇರ್ಗಳನ್ನು ಕೊಂಡ್ಕೊಳ್ಳೋದು, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಕೊಂಡ್ಕೊಳ್ಳೋದು, ಇದೇ ನನ್ನ ಕೆಲಸ ಇತ್ತು. ನನ್ನ ಕೆಲಸವೇ ಅದು. ಅದರಿಂದ ಏನಾಯಿತು, ಶೇರ್ ಮಾರ್ಕೆಟ್ನಲ್ಲಿ ನಾವು ಸಾಕಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ವಿ. ಶೇರ್ ಮಾರ್ಕೆಟ್ನಲ್ಲಿ ಲಾಭನೂ ಬರೋದು, ನಷ್ಟನೂ ಆಗೋದು. ಒಂದೇ ಕಡೆ ಇದ್ದರೆ ಅದು ಸತ್ಯ ಅಲ್ಲ. ಅದು 2 ವೇ ಮೂವ್ಮೆಂಟ್ ಇದ್ದಾಗ
ನಾವು ಕೊಂಡ್ಕೊಂಡಿದ್ದು ಮೇಲೆ ಹೋಗ್ಬೋದು. ಈಗ ನೋಡಿ, ಶುಕ್ರವಾರ ಯಾರು ಕೊಂಡ್ಕೊಂಡಿದ್ದಾರೋ ಇವತ್ತು ಒಂದು ವಾರ ಆಗೋಯ್ತು ಅಂತ ಹೇಳಿದ್ರೆ ಅದು ಕೆಳಗಡೆ ಬಂದ್ಬಿಡುತ್ತೆ, ಅವ್ರಿಗೆ ನಷ್ಟ ಆಗುತ್ತೆ. ಅವ್ರು ಯಾವುದೇ ರೀತಿ ಕಾರಣ ಅಲ್ಲ, ಹೌದು, ಆ ರೀತಿ ಇರುತ್ತೆ. ಬೇಸಿಕಲಿ ನಾನು ಕ್ವಾಲಿಫಿಕೇಷನ್ ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ಕೊಬೇಕಾದ್ರೆ ನಾನು BCom ಮಾಡಿ ಕೆಲಸಕ್ಕೆ ಸೇರಿಕೊಂಡೆ. ಆಮೇಲೆ ನಾನು MCom ಮಾಡಿದೆ ಬ್ಯಾಂಕಿಂಗ್ನಲ್ಲಿ, MA ಮಾಡಿದೆ ಎಕನಾಮೆಟ್ರಿಕ್ಸ್ನಲ್ಲಿ, ಆಮೇಲೆ MBA ಮಾಡಿದೆ ಸೆಂಟ್ರಲ್ ಕಾಲೇಜ್ನಲ್ಲಿ ಎದುರುಗಡೆನೆ, ಮೈಸೂರು ಬ್ಯಾಂಕ್ ಎದುರುಗಡೆ ಇತ್ತು. ಅಲ್ಲಿ ಒಂದು 4 ವರ್ಷ ಕೆಲಸ ಮಾಡುವಾಗ ನಾ ಎದುರುಗಡೆ ಸೆಂಟ್ರಲ್ ಕಾಲೇಜ್ನಲ್ಲಿ ನಾನು MBA ಮಾಡಿದೆ. ಅವಾಗ ಫಸ್ಟ್ ರ್ಯಾಂಕ್ ಬಂದ್ಬಿಡ್ತು. ಸೊ ಭಾಳ ಸಂತೋಷವಾಗೋಯ್ತು, ಖುಷಿಯಾಗೋಯ್ತು. ಆಮೇಲೆ ನಾನು ಚೀಫ್ ಡೀಲರ್ ಆಗಿ ತೊಗೊಂಡ ತಕ್ಷಣ ಭಾಳ ಉಪಯೋಗಿಸ್ಕೊಬೋದು ಅಂತ ನನಗೊಂದು ಖುಷಿ ಇತ್ತು. ಇದು ನನ್ನ ಬ್ಯಾಕ್ಗ್ರೌಂಡು. ಎಸ್ ಸರ್. 25 ವರ್ಷ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದ್ದೆ. ಅಲ್ಲಿ ಫಾರಿನ್ ಪೋಸ್ಟಿಂಗ್ ಕೊಟ್ಟರು ಬೆಹರೇನ್ಗೆ, ಚೀಫ್ ಡೀಲರ್ ಆಗಿ ಅಲ್ಲಿಗೆ ಹೋಗಿ ಅಂತ. ಆ ಟೈಮ್ನಲ್ಲಿ ನನ್ನ ಮಗಳು ಆರ್ಕಿಟೆಕ್ಚರ್ ಸೇರ್ಕೊಬೇಕು ಅಂತಿದ್ಲು. ನನ್ನ ಹೆಂಡತಿ ನನ್ನ ಮಗಳ ಜೊತೆ ಇರಬೇಕಾಗುತ್ತೆ, ಹೆಂಗೆ ಬರೋಕ್ಕಾಗುತ್ತೆ ಅಂದ್ಲು. ಅದರಿಂದ ಆವಾಗ ಇನ್ಫೋಸಿಸ್ನಲ್ಲಿ ಚಾನ್ಸ್ ಸಿಕ್ತು, ಇನ್ಫೋಸಿಸ್ ಸೇರಿಕೊಂಡೆ. ಇನ್ಫೋಸಿಸ್ಗೆ ಸೇರ್ಕೊಂಡ್ಮೇಲೆ ಬ್ಯಾಂಕಿಂಗ್ ಸಾಫ್ಟ್ವೇರೇ ಅದು, ಫಿನಾಕಲ್ ಅಂತ. ಸುಮಾರು 100 ಕಂಟ್ರಿನಲ್ಲಿದೆ. ನಾನು ಒಂದು 52 ದೇಶಗಳಿಗೆ ಅದರಿಂದ ಹೋಗ್ಬೇಕಾಯ್ತು ಅಷ್ಟೇ, ಇನ್ನೇನಿಲ್ಲ. ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ, ಅದ್ರ ಬಗ್ಗೆ ತಿಳಿಸ್ಕೊಡೋಕ್ಕೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಬ್ಯಾಂಕ್ನವ್ರ ಜೊತೆ ನಾವು ಹೋಗ್ತಾ ಇದ್ದೆ. ಅದರಿಂದ ಒಂದು 52 ದೇಶ, 6 ಕಾಂಟಿನೆಂಟು ನಾನು ನೋಡಿದೆ. ಅದೊಂದು ಸೌಭಾಗ್ಯ ಅಷ್ಟೇ. ಆಪರ್ಚುನಿಟಿ ಬಂದಾಗ ಉಪಯೋಗಿಸ್ಕೊಬೇಕು, ನನಗೆ ಉಪಯೋಗ ಆಯಿತು. ಇಷ್ಟೇ ಸರ್ ನನ್ನ ಬ್ಯಾಕ್ಗ್ರೌಂಡು. ಸರ್ ಸರ್ ಇವಾಗ ಸರ್ ನಿಮ್ಮ ಕಾಲದಲ್ಲಿ ಅವಾಗ ಸರ್ಟಿಫಿಕೇಟ್ಗಳಂತೆ ಏನೋ ಬ್ಯಾಂಕ್ಗೆ ಹೋಗಿ ಫಿಲ್ ಮಾಡಬೇಕು ಫಾರ್ಮು, ಅದೆಲ್ಲ ಇತ್ತು. ಇವಾಗ ಮೊಬೈಲ್ ಫಿಂಗರ್ ಟಿಪ್ಸಲ್ಲೇ ಇದೆ ಶೇರ್ ಮಾರ್ಕೆಟನ್ನು ಇನ್ವೆಸ್ಟ್ ಮಾಡೋದಕ್ಕಾಗಲಿ, ಎಕ್ಸಿಟ್ ಆಗೋದಕ್ಕಾಗಲಿ, ಸೇಲ್ ಮಾಡೋದಕ್ಕಾಗಲಿ. ಸೊ ಅವತ್ತಿಗೂ ಇವತ್ತಿಗೂ ಏನು ವ್ಯತ್ಯಾಸ ನೀವು ನೋಡ್ತಾ ಇದ್ದೀರಾ? ಮತ್ತು ಆಪರ್ಚುನಿಟಿ ಏನು ಕಾಣಿಸ್ತಾ ಇದೆ ನಿಮಗೆ ಇವಾಗಿನ ಜನ್ರೇಷನ್ ಅವ್ರಿಗೆ? ಸರ್, ಈಗಿನ ಜನ್ರೇಷನ್ ಜನ ಬುದ್ಧಿವಂತರು. ಎಲ್ಲ ತಂದೆ ತಾಯಿ ಹೇಳ್ಬೋದು ನೀನು ಮೊಬೈಲ್ ಇಟ್ಕೊಂಡು ಕೆಟ್ಟೋಗ್ತೀಯ ಅಂತ. ಅವ್ರು ಇಡೀ ಪ್ರಪಂಚ ಕೈನಲ್ಲಿ ಇಟ್ಕೊಂಡಿದ್ದಾರೆ ಸರ್. ಅವ್ರು ತಿಳ್ಕೊಂಡಿರೋ ಅಷ್ಟು ವಿಚಾರ ನಾವೇ ತಿಳ್ಕೊಂಡಿಲ್ಲ. ಯಾಕಂತ ಹೇಳಿದರೆ ಅವ್ರು ಅದನ್ನೇ ನೋಡ್ತಾ ಇರ್ತಾರೆ, ಏನೋ ಓದ್ತಾ ಇರ್ತಾರೆ. ಅವ್ರಿಗೆ ಯಾವ ಆಸಕ್ತಿನೋ ಅದರಲ್ಲಿ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿರ್ತಾರೆ ಅವರು. ಹೌದು. ಈ ಜನ್ಜಿ ಅಂತೇನಿದೆ, ಅವರಂತೂ ಬಹಳ ಬೇರೆನೇ ಥರ ಇರ್ತಾರೆ. ಆದರೆ ಅವತ್ತಿನ ಕಾಲದಲ್ಲಿ ನಮಗೆ ಏನು ಅವಕಾಶಗಳಿದ್ವು ಅದು ಭಾಳ ಕಮ್ಮಿ ಇತ್ತು. ಈಗ ಅವಕಾಶಗಳು ಬಹಳ ಜಾಸ್ತಿ ಇದೆ. ಹೌದು. ಇವಾಗ ನೀವೇ ಫೈನಾನ್ಸ್ನವರು, ಮನೋಜ್ ಅಂದರೆ ಎಲ್ಲ ಕಡೆ ಹೆಸರು ಮಾಡಿದ್ದೀರಾ. ಈಗ ನೀವೇ ಹೇಳ್ತೀರಾ, ಇವಾಗ ನನ್ನ ಹತ್ರ ದುಡ್ಡಿದ್ರೆ ಎಲ್ಲ ಮೊಟ್ಟೆನ್ನು ಒಂದೇ ಒಂದು ಬ್ಯಾಸ್ಕೆಟ್ನಲ್ಲಿ ಇಟ್ಕೊಂಡು ಅದು ಬಿದ್ದೋದ್ರೆ ಜೀವನನೇ ಕೆಟ್ಟೋಗತ್ತಪ್ಪ. ಅದಕ್ಕೋಸ್ಕರ ಎಲ್ಲದರಲ್ಲೂ ಹಾಕು. ಒಂದು ಸ್ವಲ್ಪ ಇನ್ಶೂರೆನ್ಸ್ನಲ್ಲಿರಲಿ, ಒಂದು ಸ್ವಲ್ಪ ಸ್ಟಾಕ್ಸ್ನಲ್ಲಿರಲಿ, ಒಂದು ಸ್ವಲ್ಪ SIP ಮಾಡು, ಒಂದು ಸ್ವಲ್ಪ PPF ಮಾಡು, ಒಂದು ಸ್ವಲ್ಪ ಫಿಕ್ಸ್ಡ್ ಡೆಪಾಸಿಟ್ ಮಾಡು. ಈ ಥರ ಎಲ್ಲದರಲ್ಲೂ ನೀನು ಸ್ಪ್ರೆಡ್ ಮಾಡಿದರೆ ಯಾವುದೋ ಒಂದು ಮೇಲೆ ಹೋಯ್ತು, ಯಾವುದೋ ಒಂದು ಕೆಳಗೆ ಬಂತು, ಅದರಲ್ಲಿ ಮಾತ್ರ ಇದ್ದರೆ ಲಾಭ ಬರುತ್ತೆ, ಇದರಲ್ಲಿ ಮಾತ್ರ ಇದ್ದರೆ ನಷ್ಟ ಆಗುತ್ತೆ. ಈ ಥರ ಬೇಡ, ಚೆನ್ನಾಗಿರುತ್ತೆ, ಹೆಡ್ಜ್ ಮಾಡ್ಕೊಂಡಂಗಿರುತ್ತೆ, ನ್ಯಾಚುರಲ್ ಹೆಡ್ಜ್ ಅದು ಅಂತ ಅಂದ್ಕೊಂಡು ನೀವು ಹೇಳ್ತಿರಲ್ಲ, ಆ ರೀತಿ ಇವತ್ತು ಅವಕಾಶಗಳು ಜಾಸ್ತಿ ಇದೆ ಸರ್. ಅವತ್ತಿಗೂ ಇವತ್ತಿಗೂ ಮುಖ್ಯವಾದ ವ್ಯತ್ಯಾಸ ಅದೇ. ಎರಡನೇದು ಏನಂತ ಹೇಳಿದರೆ, ಒಂದಾನೊಂದು ಕಾಲದಲ್ಲಿ ನಿಮಗೆ ಜ್ಞಾಪಕ ಇರಬೇಕು, ಫಿಸಿಕಲ್ ಶೇರ್ಗಳನ್ನು ಇಟ್ಕೊಂಡು ನಾ ಇದನ್ನು ಮಾರ್ತಿದ್ದೀನಿ, ನೀವು ಅಲ್ಲಿಂದ ನಾ ಇದನ್ನು ಕೊಂಡ್ಕೊಂಡು ನಂಬಕ್ಕಾಗತ್ತಾ ಸರ್ ಅದು? ಅವೆಲ್ಲ ಹೋಗಿ ಈಗ ನನಗೇನು ಸುಮ್ಮನೆ ನಾ ಮಾರಬೇಕು ಅಂತ ಹಾಕ್ತೀನಿ, ಯಾವನೋ ಎಲ್ಲಿಂದಾನೋ ನಾ ಕೊಂಡ್ಕೊಂಡ್ಬಿಡ್ತೀನಿ ಅಂತ ಕೊಂಡ್ಕೊಳ್ತಾನೆ. ಎಂಥ ಸುಲಭ ಆಗಿಬಿಟ್ಟಿದೆ ಸರ್. ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಯಾವುದೇ ಆಗಲಿ ಟೆಕ್ನಾಲಜಿ ಇಂಪ್ರೂವ್ ಆದಾಗ ಅದನ್ನು ಉಪಯೋಗಿಸ್ಕೊಬೇಕು. ಉಪಯೋಗಿಸ್ಕೊಳ್ತಿದ್ದಾರೆ. ಎಸ್ಪೆಷಲಿ ನಮ್ಮ ಭಾರತ ದೇಶದಲ್ಲಿ ಟೆಕ್ನಾಲಜಿ ಭಾಳ ಜೋರಾಗಿದೆ ಸರ್. ಅದರಿಂದ ಇವಾಗ ಅವಕಾಶಗಳು ಚೆನ್ನಾಗಿದೆ, ಉಪಯೋಗಿಸ್ಕೊಳ್ಳೋರು ಚೆನ್ನಾಗಿದ್ದಾರೆ. ಆದರೆ ಒಂದು ಮುಖ್ಯವಾದ ವಿಚಾರ ಅಂತೇಳಿದರೆ ಸಂಯಮ, ಶಿಸ್ತು ಇರಬೇಕಷ್ಟೆ. ಅದಿಲ್ಲದೆ ಹೋದ್ರೆ, ಅದು ಯಾವಾಗಲೂ ಇರ್ಬೇಕು ಸರ್, ಅದು ಬೇಸಿಕ್ಕು. ಅದಿಲ್ಲದೆ ಹೋದರೆ ಏನೂ ಉಪಯೋಗ ಇಲ್ಲ. ಖಂಡಿತ ಅವತ್ತಿಗೂ ಇವತ್ತಿಗೂ ಬದಲಾವಣೆ ಆಗಿದೆ, ಅವಕಾಶಗಳು ವ್ಯತ್ಯಾಸಗಳಾಗಿದೆ. ಆಮೇಲೆ ಇನ್ಸ್ಟ್ರೂಮೆಂಟ್ಸೇ ಚೇಂಜ್ ಆಗಿಬಿಟ್ಟಿದೆ ಸರ್. ನೀವು ಯೋಚನೆ ಮಾಡಿದರೆ ನಮ್ಮ ಕಾಲದಲ್ಲಿ SIP ಅಂತ ಹೇಳಿ ಕೇಳಿದ್ವಿ, ಮ್ಯೂಚುವಲ್ ಫಂಡ್ ಅಂತ ಕೇಳಿದ್ವಿ ಅಷ್ಟೇ. ಅದರಲ್ಲಿ ಇವತ್ತು ಎಷ್ಟರ ಮಟ್ಟಿಗೆ ಬಂದ್ಬಿಟ್ಟಿದೆ ಫಂಡ್ ಆಫ್ ಫಂಡ್ಸು. ನೀವು ಗೋಲ್ಡ್ನಲ್ಲಿ ಹಾಕಿ, ಸಿಲ್ವರ್ನಲ್ಲಿ ಹಾಕಿ, ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಹಾಕಿ. ಗೋಲ್ಡು ಸಿಲ್ವರು ಹೆಂಗೆ ಹೋಗಿದೆ ಸರ್. ಹೌದು. ನಮ್ಮ ಸ್ನೇಹಿತರೆಲ್ಲ ಕೆಲವರು ಹೆಂಡತಿ ಕೇಳಿದ್ಲು, ಹೆಂಡತಿಗೆ ಹೊಲಿಸ್ಕೊಬೇಕು ಅಂತ ಗೋಲ್ಡ್ ಕೊಟ್ಟರು. ಇವತ್ತು ಅವರೆಲ್ಲ ಸಾಹುಕಾರರು. ಯಾರು ನಾವು ತುಂಬ ಬುದ್ಧಿವಂತರು,
ನಾವು ಇನ್ವೆಸ್ಟ್ ಮಾಡ್ತೀವಿ, ಸ್ಟಾಕ್ನಲ್ಲಿ ಇಡ್ತೀವಿ ಅಂತ ಹೇಳಿದರು. ಅವರೆಲ್ಲ ಆ ಲಾಭ ಮಾಡಿದಾರ ಸರ್? ಖಂಡಿತ ಮಾಡಿಲ್ಲ. ಪ್ರಪಂಚದಲ್ಲಿ ನಾನು ಏನು ಮಾಡಬೇಕು ಅಂತಿದ್ದೀನಿ ಅನ್ನೋದಕ್ಕಿಂತ ಇಲ್ಲಿ ಏನು ಬರೆದಿದೆ ಅನ್ನೋದು ಬಹಳ ಮುಖ್ಯ. ಎಷ್ಟು ಜನಕ್ಕೆ ಲಾಭ ಆಗಿದೆ ಬಂಗಾರದಿಂದ, ಎಷ್ಟು ಜನಕ್ಕೆ ಲಾಭ ಆಗಿದೆ ಬೆಳ್ಳಿಯಿಂದ, ನಂಬಕ್ಕೆ ಆಗಲ್ಲ ಸರ್. ಆದರೆ ಇಡೀ ಭಾರತ ದೇಶದಲ್ಲಿ ನಮ್ಮ ದೇಶ ಬಡತನದ ದೇಶ ಅಂತಾರೆ. ನಾ ಇವಾಗ ಅಮೇರಿಕಾಗೆ ಹೋಗಿದ್ದೆ. ಅಮೇರಿಕಾನಲ್ಲಿ ಪ್ರತಿಯೊಬ್ಬ ಹೆಂಗಸತ್ರ ನಾನು ಬಂಗಾರ ನೋಡಲಿಲ್ಲ ಸರ್. ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಹೆಂಗಸತ್ರ ನಾನು ತಾಳಿನಾದರೂ ನೋಡಿದ್ದೀನಿ ಸರ್. ಅದರಿಂದ ಭಾರತ ದೇಶದಲ್ಲಿ ಬಂಗಾರದ ಮೇಲೆ ಏನು ನಾವು ಹಾಕಿದ್ದೀವಿ ಒಂದು ಸಂತೃಪ್ತಿ ಕೊಡುತ್ತೆ ಸರ್. ಪ್ರತಿಯೊಬ್ಬರಿಗೂ ನನ್ನ ಹತ್ರ ಇಷ್ಟಿದೆ ಅನ್ನೋ ಖುಷಿ ಇರುತ್ತೆ. ನನಗೆ ಆ ರೀತಿ ಅನ್ಸತ್ತಪ್ಪ ಇವತ್ತಿನ ಬದಲಾವಣೆ. ಸೊ ಅದು ಅಂಕಿ ಅಂಶಗಳನ್ನು ನೋಡಕ್ಕೆ ಹೋದರೆ ಭಾರತದ ಹತ್ರಲ್ಲಿ ಹೌಸ್ ಹೋಲ್ಡ್ ಗೋಲ್ಡು 25,000 ಟನ್ ಬಂಗಾರ ಇದೆ ನಮ್ಮ ದೇಶದಲ್ಲಿ. ಅಮೆರಿಕನ್ ಜನಗಳ ಹತ್ರ ಓವರಾಲ್ ಹೌಸ್ ಹೋಲ್ಡ್ ಗೋಲ್ಡ್ ಬಂದು 16,000 ಟನ್ ಇದ್ರೆ, ಅಮೆರಿಕನ ಮೀರಿಸಿ ದಾಟಿ ಇವತ್ತು ನಾವು 25,000 ಟನ್ ಅಂದರೆ ಹೈಯೆಸ್ಟ್ ಇಡೀ ಪ್ರಪಂಚದಲ್ಲೇ. ಅಷ್ಟು ಬಂಗಾರ ನಮ್ಮ ದೇಶದಲ್ಲಿದೆ. ಸೊ ಹೆಮ್ಮೆ ನಮಗೆ. ಡೆಫಿನೆಟ್ಲಿ ಸರ್. ಸರ್, ಇವಾಗ ಶೇರ್ ಮಾರ್ಕೆಟ್ ಅಂತ ಇದು ನಿಮ್ಗೆ ಗೊತ್ತಿದೆ ತುಂಬ ಆಳವಾಗಿ. ಏನೂ ಗೊತ್ತಿಲ್ಲದಿರೋರಿಗೆ, ಈ ಫಸ್ಟ್ ಟೈಮ್ ಏನೋ ಎಪಿಸೋಡ್ ನೋಡ್ತಾ ಇದ್ದಾರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಅವ್ರಿಗೆ ಏನೋ ಒಂದು ಮಾಡಬೇಕಂತ ಅನಿಸುತ್ತೆ, ಬಟ್ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು? ಸೊ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಲೆಟ್ಸೇ ಯಾರೋ ಒಬ್ರು ರೈತರು ಇಲ್ಲ ಏನೋ ಆಟೋ ಡ್ರೈವರ್ಸು, ಝೊಮ್ಯಾಟೊ ಮಾಡ್ತಾ ಇದ್ದಾರೆ ಹುಡುಗರು, 1 ಲಕ್ಷ ಕೂಡಿಟ್ಟಿದ್ದಾರೆ. ಈ 1 ಲಕ್ಷ ಲೆಟ್ಸೇ ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಸರ್? ಸರ್, ಇವಾಗ ಯಾವುದೇ ವಿಚಾರ ತೊಗೊಳ್ಳಿ, ಇರುವೆ ಭಾರ, ಆನೆಗೆ ಆನೆ ಭಾರ. ಹೌದು. ಇವಾಗ ಆನೆ ಮೇಲೆ 1 kg ಇಟ್ಬಿಟ್ಟು ಭಾರನಾ ಅಂತ ಕೇಳಿದರೆ, ಇರುವೆ ಮೇಲೆ 1 kg ಇಟ್ಬಿಟ್ಟು ಭಾರನಾ ಅಂತ ಕೇಳಿದ್ರೆ ಇದು ಇರೋದೇ ಇಲ್ಲ. ಆ ರೀತಿ ಇವತ್ತು 1 ಲಕ್ಷ ಒಬ್ಬರು ಇಟ್ಕೊಂಡಿರ್ಬೋದು ಸರ್, ಅದು ಇರುವೆ ಭಾರನೇ ಇರ್ಬೋದು. ಬೇರೆಯವರು ಬಹಳ ಸಾಹುಕಾರರು 10 ಕೋಟಿಯಿಂದ ಶುರು ಮಾಡ್ಬೋದು. ಆದರೆ ಯಾವುದೇ ದುಡ್ಡಾಗಲಿ ಬೆಳೆಸೋದು, ಉಳಿಸೋದು, ವೃದ್ಧಿಸೋದು ನಮ್ಮ ಬುದ್ಧಿವಂತಿಕೆಗೆ, ಆಮೇಲೆ ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ 1 ಲಕ್ಷ ಇದೆ, ನಾನು ಭಾಳ ಕಷ್ಟಪಟ್ಬಿಟ್ಟು ಇದನ್ನು ಸಂಪಾದಿಸಿದ್ದೀನಿ, ಇದನ್ನು ಕಳ್ಕೊಳ್ಳೇಬಾರ್ದು, ಇದು ಏನಿದ್ದು ವೃದ್ಧಿ ಆಗಬೇಕು ಅಂತ ಅಂದ್ಕೊಂಡ್ರೆ ಬರೀ ಫಿಕ್ಸ್ಡ್ ಡೆಪಾಸಿಟ್ನಲ್ಲಿ ಇಡ್ಬೋದು. ಆದರೆ ವೃದ್ಧಿ ಆಗಲ್ಲ. ಹೌದು. ರಿಸ್ಕ್ ಏನು ಅಂದರೆ ಇನ್ಫ್ಲೇಷನ್ನು. ಏನಾಗುತ್ತೆ ನಮ್ಮಲ್ಲಿ ಇನ್ಫ್ಲೇಷನ್ನು ಸಿಕ್ಕಾಪಟ್ಟೆ ಜಾಸ್ತಿ ನಾವು ನೋಡಿದ್ದೀವಿ. ಕೆಲವು ಸಲ ಅಂತೂ ನಾವು ಯೋಚನೆ ಮಾಡೋಕ್ಕಾಗದೇ ಇರೋ ರೀತಿನಲ್ಲಿ ಸರ್, ವೆನೆನ್ಜುಲಾನಲ್ಲಿ ಒಂದು ಸಲ 1,000,000% ಇನ್ಫ್ಲೇಷನ್ ಇತ್ತು ಸರ್. ಹೌದು. ಅದಕ್ಕೇನಾದರೂ ಅರ್ಥ ಇದೆಯಾ? 100 ಮೇಲೆ ಹೋದ್ರೆ % ಅಂತಾರ, ಆ ರೀತಿ ಆಗೋಯ್ತು ಸರ್. ಆಮೇಲೆ ನಾವು ಜರ್ಮನಿನಲ್ಲೂ ಕೇಳಿದ್ದೀವಿ, ವರ್ಲ್ಡ್ ವಾರ್ ಆದಮೇಲೆ ಒಂದು ಗಾಡಿ ಪೂರ್ತಿ ದುಡ್ಡು ತೊಗೊಂಡೋಗಿ 1 ಚೀಲದ ಪೂರ್ತಿ ಸಾಮಾನು ತಂದ, ಕೇಳಿದ್ದೀವಿ ಅಲ್ವಾ? ಇವೆಲ್ಲ ಬೇಸಿಕ್ಸ್ ಆಫ್ ಫೈನಾನ್ಸ್ನಲ್ಲಿ ಕೇಳಿದ್ದೀವಿ. ಆ ಥರ ಇನ್ಫ್ಲೇಷನ್ ಹೊಡೆದಾಕ್ಬಿಡುತ್ತೆ. ಅದಕ್ಕೇ ಬರೀ ಫಿಕ್ಸ್ಡ್ ಡೆಪಾಸಿಟ್ ಇಟ್ಕೊಳ್ಳದೆ ಅದೇ 1 ಲಕ್ಷದಲ್ಲಿ 10,000 ಸ್ಟಾಕ್ ಮಾರ್ಕೆಟ್ಗೆ ಹಾಕಲಿ. 1993ರಲ್ಲಿ 9,500 ನಮ್ಮ ಸ್ನೇಹಿತೆ ಭಾನುರಾಮನ್ ಅಂತ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಾಕಿದ್ರು. ಅವತ್ತು ಹಾಕಿದ್ದು ಇವತ್ತು 15 ಕೋಟಿ ಸರ್. ಏನಾದರೂ ಅರ್ಥ ಇದೆಯಾ? ಅವ್ರೇನಾದರೂ ಅಂದ್ಕೊಂಡಿದ್ರು 1 ಲಕ್ಷ ಭಾಳ ಕಮ್ಮಿ, 9,500 ಭಾಳ ಕಮ್ಮಿ. ಅವೆಲ್ಲ ಹಂಗೆ ಹೇಳೋಕ್ಕಾಗಲ್ಲ ಸರ್. ಹೆಂಗೆ ವೃದ್ಧಿ ಆಗುತ್ತೆ ಅದು ಮುಖ್ಯ. ಈ ವಿಪ್ರೋನಲ್ಲಿ ಮಹಮ್ಮದ್ ಅಂತ ಒಬ್ಬರು 1970ರಲ್ಲಿ, ಭಾಳ ಹಳೆ ಕತೆ ಒಪ್ಕೊಳ್ತೀನಿ, 1970ರಲ್ಲಿ 10,000 ಹಾಕಿದ್ದು ಇವತ್ತು 1,200 ಕೋಟಿ ಸರ್ ವಿಪ್ರೋನಲ್ಲಿ. ಅದರಿಂದ 10,000ಕ್ಕೆ ಬೆಲೆ ಇದೆಯಾ? ಖಂಡಿತ ಇದೆ. ಆದರೆ ಸ್ಟಾಕ್ನಲ್ಲಿ ಸ್ವಲ್ಪ ಹಾಕಬೇಕು, ಸ್ವಲ್ಪ ಇನ್ಶೂರೆನ್ಸ್ ಮಾಡಿಸ್ಬೇಕು. ಯಾವಾಗಲೂ ಅಷ್ಟೇ ಸರ್, ನಾವು ಒಂದು ಹಾಸ್ಪಿಟಲ್ಗೆ ಹೋಗಿ ಸೇರ್ಕೊಂಡ್ವಿ ಅಂದರೆ ಜೀವನ ಪರ್ಯಂತ ಸಂಪಾದಿಸಿದ್ದೆಲ್ಲ ಹೊಟ್ಟೋಗ್ಬೋದು. ಅದರಿಂದ ಇನ್ಶೂರೆನ್ಸ್ ಮಾಡಿಸಿರ್ಬೇಕು. ಸ್ವಲ್ಪ ದುಡ್ಡು ಫಿಕ್ಸ್ಡ್ ಡೆಪಾಸಿಟ್ನಲ್ಲೂ ಇಡೋಣ. ಈ ಥರ ಬೇರೆ ಬೇರೆದರಲ್ಲಿ ಇಡ್ತಾ ಹೋದರೆ, ಶೇರ್ಗಳಲ್ಲೂ ಅಷ್ಟೇ ಬೇರೆ ಬೇರೆ ಶೇರ್ಗಳನ್ನು ಕೊಂಡ್ಕೊಳ್ತಾ ಹೋದರೆ ಅದು ನಿಧಾನಕ್ಕೆ ಬೆಳೆಯುತ್ತೆ ಅಂತ ನನ್ನ ಅನಿಸಿಕೆ ಸರ್. ಹೆಂಡತಿಗೆ ಗೋಲ್ಡು ಕೊಡಿಸಿ, ಇವಾಗ ಏನು 1 ಗ್ರಾಮು ತೊಗೊಳಕ್ಕಾಗಲ್ಲ ಸರ್. ಹೌದು. 1 ಗ್ರಾಮ್ಗೆನೆ ಎಷ್ಟು ದುಡ್ಡು ಅಂತ ಹೇಳಿದರೆ ಹೆದರಿಕೆ ಆಗುತ್ತೆ. ಅದೇ ಮೊದಲು ತೊಗೊಂಡವರು ಆ ರೀತಿ ಯಾವುದೇ ಒಂದಾಗಲಿ 1 ಲಕ್ಷ ಇರಲಿ ನಮ್ಮ ಹತ್ರ,
ಒಂದು ಸ್ವಲ್ಪ SIP ಮಾಡೋದು, ಒಂದು ಸ್ವಲ್ಪ ಸ್ಟಾಕ್ ತೊಗೊಳೋದು, ಒಂದು ಸ್ವಲ್ಪ PPFನಲ್ಲಿ ಹಾಕೋದು. ನೋಡಿ, ಪೆನ್ಷನ್ನು, ಪ್ರಾವಿಡೆಂಟ್ ಫಂಡು ಇವೆಲ್ಲ ಕೆಲಸದಲ್ಲಿರೋರಿಗೆ, ಕೆಲಸದಲ್ಲಿಲ್ಲದೆ ಸ್ವಯಂ ಉದ್ಯೋಗ ಮಾಡ್ತಿದಾರಲ್ಲ ಇಂಡಿಯಾನಲ್ಲಿ ಅಂಥವರೇ ಜಾಸ್ತಿ. ಹೌದು, ಅವರೆಲ್ಲರೂ PPF ಮಾಡ್ಬೋದು. PPF ಮಾಡಿದರೆ ತುಂಬ ಅನುಕೂಲಗಳಿದೆ. ಅದರಿಂದ ಬೇರೆ ಬೇರೆ ಇದರಲ್ಲಿ ಹೂಡಿಕೆ ಮಾಡ್ತಾ ಹೋದರೆ ಅದೇ 1 ಲಕ್ಷ ಸಮಯ ಜಾಸ್ತಿ ಆಗ್ತಾ ಇದ್ದಂಗೂ ಬೆಳೀತಾ ಹೋಗುತ್ತೆ ಡೆಫಿನೆಟ್ಲಿ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಅದೇ ಮೇನ್ಲಿ ಸರ್ ಫೋಕಸ್ ಆನ್ ಇನ್ಶೂರೆನ್ಸ್, FD ಅಂಡ್ SIP ಮ್ಯೂಚುವಲ್ ಫಂಡ್ಸ್ ಅಂತ ಹೇಳಿದ್ರೆ, ಯೂಶಲಿ ಲೇಡೀಸ್ ಸರ್, ಮಹಿಳೆಯರು ಶೇರ್ ಮಾರ್ಕೆಟ್ ಅಂದರೆ ಹೆದರ್ಕೊಳ್ತಾರೆ. ತಿಂಗಳಿಗೆ ಯಾವುದೋ ಒಂದು ಸೋರ್ಸ್ ಆಫ್ ಇನ್ಕಮಿಂದ ದುಡ್ಡು ಬರುತ್ತೆ, 2,000 3,000 ಗಂಡ ಕೊಡ್ತಾರೆ, ಇಲ್ಲ ಯಾವುದೋ ಒಂದು ಸ್ಕೀಮಿಂದ ದುಡ್ಡು ಬರುತ್ತೆ. ಆ 3,000ನ 2,000ನ ಏನಕ್ಕೋ ಒಂದು ಖರ್ಚು ಮಾಡಿ ಖಾಲಿ ಮಾಡಾಕ್ತಾರೆ, ಇಲ್ಲ ಚೀಟಿ ಹಾಕ್ತಾರೆ. ನಮ್ಮ ಯಲಾಂಕದಲ್ಲಿ ಸರ್ ಒಬ್ಬರು ಮಟನ್ ಚೀಟಿ ಅಂತ ಹಾಕಿದ್ರು. ಎಲ್ಲರೂ 2,000 ಕಟ್ಟಿದ್ರು, ಎಲ್ಲ ಎತ್ಕೊಂಡು ಹೋಗ್ಬಿಟ್ರು. ಮಟನ್ ಇಲ್ಲ, ಪಾತ್ರೆ ಕೊಡ್ತೀರಿ, ಪಾತ್ರೆನೂ ಕೊಟ್ಟಿಲ್ಲ, ಮಟನೂ ಕೊಟ್ಟಿಲ್ಲ. ಈ ಥರ ಎಲ್ಲ ಸಂಘಟನೆಗಳು ಎಕ್ಸ್ಪೆಷಲಿ ಲೇಡೀಸ್ಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಯಾಮಾರಿಸ್ಬಿಡ್ತಾರೆ. ಅದು ನಾನು ನೋಡಿದ್ದೀನಿ. ಸೊ ಅವ್ರಿಗೆ ಏನೊಂದು 2,000 ರೂಪಾಯಿ ಆಗಲಿ 1,000 ರೂಪಾಯಿ ಅಲ್ಲ, ಅದನ್ನು ಯಾವ ರೀತಿ ಮಹಿಳೆಯರು ಅದನ್ನು ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು ನಿಮ್ಮ ಪ್ರಕಾರ? ಸರ್, ನಾನು ಒಂದು ಬಸ್ನಲ್ಲಿ ಕೂತಿದ್ರೆ ಇಬ್ಬರು ಹೆಂಗಸರು ಮಾತಾಡ್ತಾ ಇದ್ರು. ನೋಡಿ, ಸಿದ್ದರಾಮಯ್ಯನವ್ರು ಬಂದ ಮೇಲೆ ನಮ್ಗೆ 2,000 ಕೊಡ್ತಾರೆ, ನಾವು ಎಲ್ಲ ದೇವಸ್ಥಾನ ನೋಡ್ಬಿಟ್ವಿ. ಆ ಸಿದ್ದರಾಮಯ್ಯನವ್ರು ಸೀದಾ ಸ್ವರ್ಗ ಕೊಟ್ಟೋಗ್ತಾರೆ ಸರ್. ಏನು ಎಲ್ಲ ಹೆಂಗಸರು ಇವರಿಂದ ನಾವು ದೇವಸ್ಥಾನ ನೋಡಿದ್ದೀವಿ, ಬಿಟ್ಟು ಬಸ್ಸಲ್ಲಿ ಹೋಗಿ ಅನ್ನೋ ಹಂಗೆ ಆಗ್ಬಿಟ್ಟಿದೆಯಲ್ಲ. ಅದೇನಾದರೂ ಇರಲಿ, ಬಟ್ ಈ ಹೆಂಗಸರು 2,000 ಸರ್ಕಾರ ಕೊಡೋ ದುಡ್ಡೇ ಇಟ್ಕೊಂಡಿದ್ರು ಅವ್ರಿಗೆ ಮನೆಯಲ್ಲಿ ಗಂಡ ಎಲ್ಲ ನೋಡ್ಕೊಳ್ತಾರೆ. ಇದು ಬೇರೆ ಬಂದಿದೆ, ಇದನ್ನು ಇನ್ವೆಸ್ಟ್ ಮಾಡೋಣ ಅಂದ್ಕೊಂಡ್ರೆ ಶೇರ್ನಲ್ಲಿ ಹಾಕ್ಬೋದು ಸರ್. ನನ್ನ ಪ್ರಕಾರ 2,000 ರೂಪಾಯಿ ಯಾವುದೋ ಒಂದು ಶೇರ್ ತೊಗೊಳ್ಳಿ. ಇವಾಗ ನನ್ನ ಹೆಂಡತಿ BSC ಶೇರ್ ತೊಗೊಂಡಿದ್ಲು, ಅದು 1:2 ಬೋನಸ್ ಕೊಟ್ಬಿಟ್ರು. 450 ರೂಪಾಯಿಗೆ ತೊಗೊಂಡಿದ್ಲು ಸರ್. 1:2 ಬೋನಸ್ ಆಗಿ ಇವತ್ತದು 2,600 ರೂಪಾಯಿ ಇದೆ. ಅಂದರೆ ಎಲ್ಲಿಂದ ಎಲ್ಲಿಗೆ ಹೋಯ್ತು ಸರ್. ಈ ಥರ ಬೆಳೆಯುತ್ತೆ, ಎಲ್ಲನೂ ಬೆಳೆಯುತ್ತೆ ಅಂತ ಹೇಳಲ್ಲ. ಕೆಲವು ಶೇರ್ಗಳು ನಾವು ಬರೀ ಅವಲಕ್ಕಿ ತಿನ್ನಕ್ಕೆ ಉಪಯೋಗಿಸಿದ್ದೀವಿ, ಶೇರ್ ಸರ್ಟಿಫಿಕೇಟ್ ಅಷ್ಟು ವರ್ಷ ಆಗ್ಬಿಟ್ಟಿದೆ, ಮುಚ್ಚೆ ಹೋಗಿದೆ ಕಂಪ್ನಿಗಳು. ಅದು ಇರುತ್ತೆ, ಇಲ್ಲ ಅಂತಲ್ಲ, ಯಾವಾಗ್ಲೂ ರಿಸ್ಕ್ ಇರುತ್ತೆ. ಆದರೆ ಹೆಂಗಸರು 2,000 3,000 ತಿಂಗಳಿಗೆ ಉಳಿಸೋಂಗಿದ್ರೆ SIP ಮಾಡ್ಬೋದು, ಇಲ್ಲ ಅವರೇ ಇಂಥ ಶೇರ್ ತೊಗೊಳ್ತೀನಿ ಅಂತ ಶೇರ್ ತೊಗೊಬೋದು ಅಂತ ನನ್ನ ಸಲಹೆ. ನಿಜವಾಗ್ಲೂ ಅದು ಭಾಳ ಉಪಯೋಗ. ಡೆಫಿನೆಟ್ಲಿ ಸರ್. ಇವಾಗ ನಾವು ನೋಡ್ತಾ ಇರೋಂಥ, ನೀವು ಹೇಳಿದ್ರೆ Gen-Z ಬಗ್ಗೆ ಹೇಳಿದ್ರೆ, ಸೊ ಮೋಸ್ಟ್ ಆಫ್ ದೆಮ್ Gen-Z ಅವರು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ತಾರೆ. ಅವರು ಕಂಟೆಂಟು ನೋಡ್ತಾರೆ, ಎಜುಕೇಷನು ಪಡ್ಕೊಳ್ತಾರೆ. ಬಟ್ ಸ್ವಲ್ಪ ಹಳೆ ಜನ್ರೇಷನ್ ಮಿಲೇನಿಯಲ್ಸ್ ಅಂತ ಕರೀತಾರೆ, ಇವರೆಲ್ಲ ಏನಂದರೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ ಆಗಿಬಿಡ್ತಾರೆ. ದಿನಕ್ಕೆ 2 ಗಂಟೆ 3 ಗಂಟೆ ಅಲ್ಲೇ ಟೈಮ್ ವೇಸ್ಟ್ ಮಾಡ್ತಾರೆ. ಸೊ ಅದೇ ಟೈಮನ್ನು ನಾವು ಈ ಶೇರ್ ಮಾರ್ಕೆಟಲ್ಲಿ ಯೂಸ್ ಮಾಡ್ಕೋಬೋದಾ? ಇಲ್ಲೇನಾದ್ರು ಒಂದು ಅದೇ ಟೈಮನ್ನು ಯೂಸ್ ಮಾಡಿದ್ರೆ ಏನಾದ್ರು ಹಣ ಗಳಿಸ್ಬೋದಾ? ಖಂಡಿತ ಸರ್. ಯಾರೇ ಆದ್ರೂ ಇವಾಗ ನೀವು ಹೇಳಿದ್ರಿ ಮಿಲಿನಿಯಮ್ಮು, ಇವಾಗ ನನ್ನ ಮೊಮ್ಮಗ ಹುಟ್ಟಿದಾನೆ, ಅವನು ಆಲ್ಫಾ ಅಂತೆ, Gen-Z ಅಂತಾರೆ, ನಾವೆಲ್ಲ X ಅಂತೆ. ಅದು ಏನಾದರೂ ಕರೀಲಿ, ಏನಂದರೆ ಈ ಜನರೇಷನ್ನವರು ಪ್ರಪಂಚ ಈ ರೀತಿ ನೋಡಿದ್ದಾರೆ, ಅದರಿಂದ ಈ ರೀತಿ ಬಿಹೇವ್ ಮಾಡ್ತಾರೆ ಅಷ್ಟೇ. ಇವಾಗ ಮಿಲಿನಿಯಮ್ನವರೇ ಆಗಲಿ Gen-Zನವರೇ ಆಗಲಿ ಶೇರ್ ಮಾರ್ಕೆಟ್ಗೆ ಅಕಸ್ಮಾತ್ ಬಂದರು ಅಂತ ಇಟ್ಕೊಳ್ಳಿ, ನಮ್ಗಿಂತ ತುಂಬ ಚೆನ್ನಾಗಿ ದುಡ್ಡು ಮಾಡ್ತಾರೆ. ಯಾಕಂತ ಹೇಳಿದರೆ ಮಾಡ್ರನ್ ಟೆಕ್ನಾಲಜಿ ಅವ್ರಿಗೆ ಬ್ಲಡ್ನಲ್ಲಿ ಬಂದ್ಬಿಟ್ಟಿದೆ. ಅವರು ಉಪಯೋಗಿಸೋ ಆ್ಯಪ್ಗಳಾಗಲಿ, ಇನ್ಫಾರ್ಮೇಷನ್ ಫ್ಲೋ ಆಗಲಿ, ಅವರು ಅನಲೈಸ್ ಮಾಡೋ ರೀತಿ ಆಗಲಿ, ಅದ್ರ ಮೇಲೆ ಡಿಸಿಷನ್ ತೊಗೊಳೋದಾಗಲಿ ಭಾಳ ವ್ಯತ್ಯಾಸ ಇದೆ. ಖಂಡಿತ ಅವರುಗಳು ನಮ್ಗಿಂತ ಜೋರಾಗಿರ್ತಾರೆ. ಇನ್ನೊಂದು ವಿಚಾರ, ನಾನು ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ, ಆ ಹುಡುಗ ನನಗೆ ಹೇಳ್ದ, ಹಿಂದಿನ ಕಾಲದಲ್ಲಿ ನೀವೆಲ್ಲ ಜಾಸ್ತಿ ಕೆಲಸ ಮಾಡ್ತಾ ಇದ್ರಿ, ನಾವು ಹಂಗೆ ಮಾಡಲ್ಲ, ನಮ್ಗೆ 6 ಗಂಟೆಗೆ ಕೆಲಸ ಮುಗೀತು ಅಂದ್ರೆ 6 ಗಂಟೆಗೆ ಕೆಲಸ ಮುಗೀತು, ತಕ್ಷಣ ನಾವು ಮನೆಗೆ ಹೋಗ್ತೀವಿ. ಅವ್ರೇನಾದರೂ ಇರು ಹಾಗೆ ಹೀಗೆ ಅಂತಂದರೆ ನಾವು ಬೇಕಾದ್ರೆ ಕೆಲಸನೇ ಬಿಟ್ಬಿಡ್ತೀವಿ. ಅಲ್ಲಯ್ಯ, ಕೆಲಸ ಬಿಟ್ಬಿಡೋದು ಜೀವನ ಹೆಂಗಯ್ಯ? ನಿಮ್ಮ ಕಾಲದಲ್ಲಿ ನೀವು ಜೀವನಕ್ಕೋಸ್ಕರ ಕೆಲಸಕ್ಕೆ ಸೇರ್ತಿದ್ರಿ, ನಮ್ಮ ಕಾಲದಲ್ಲಿ ಹಂಗಿಲ್ಲ. ನಮ್ಮ ಅಪ್ಪ ಅಮ್ಮ ಸಂಪಾದಿಸ್ಬಿಟ್ಟಿದ್ದಾರೆ, ಅವ್ರದ್ರಲ್ಲೇ ನಾವು ಜೀವನ ಮಾಡೋದು. ನಾ ಖರ್ಚು ಮಾಡಿರೋ ಅಷ್ಟು ನಾನು ಸಂಪಾದಿಸೋಕ್ಕಾಗತ್ತಾ? ಆಗೋದಿಲ್ಲ. ಹಂಗೆ ಮಾತಾಡ್ತಾರೆ ಸರ್. ಅವ್ರಿಗೆ ಆ ಥರ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇಲ್ಲ. ಯಾಕಂತ ಹೇಳಿದರೆ ನಾವು ಪೇರೆಂಟ್ಸ್ ಏನು ಮಾಡಿದ್ದೀವಿ, ಭಾಳ ಅವ್ರಿಗೆ ಹೇಗೆ ಬೇಕೋ ಹಾಗೆ ಬಿಟ್ಬಿಟ್ಟಿದ್ದೀವಿ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಖರ್ಚು ಮಾಡಿಬಿಟ್ಟಿದ್ದೀವಿ.
ಎಸ್ ಭಾಳ ತಪ್ಪು ಮಾಡಿಬಿಟ್ಟಿದ್ದೀವಿ ನಾವು. ಅದರಿಂದ ಈಗಿನ ಯಾರೇ ಜನ್ಝೀನವ್ರನ್ನ ತೊಳಿ ಎಲ್ಲರೂ ತುಂಬ ಸ್ಮಾರ್ಟಾಗಿ ಕೆಲಸ ಮಾಡ್ತಾರೆ, ಹೆಚ್ಚಿಗೆ ಕೆಲಸ ಮಾಡಲ್ಲ. ಎಸ್ ನಾವು ತುಂಬ ಕೆಲಸ ಮಾಡ್ತಿದ್ವಿ, ಸ್ಮಾರ್ಟಾಗಿ ಮಾಡ್ತಿದ್ವೋ ಇಲ್ವೋ ನನಗೆ ಗೊತ್ತಿಲ್ಲ. ಅವರೇನಾದರೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಬಂದರೆ ಎಸ್ ಅವ್ರದೇ ರೀತಿನಲ್ಲಿ ಖಂಡಿತ ಚೆನ್ನಾಗಿ ಸಂಪಾದಿಸ್ತಾರೆ ಸರ್ ಅವರು. ಅದು ನನ್ನ ಅನಿಸಿಕೆ. ಸರ್, ಇವಾಗ ನಮ್ಮ ಟಿ ಡಿ ಸಂಸ್ಥೆಯಲ್ಲಿ ಸರ್ ನೂರಾರು ವಿದ್ಯಾರ್ಥಿಗಳು ಬರ್ತಾರೆ. ಪ್ರತಿ ಭಾನುವಾರ ಸಹ ನಮ್ಮದು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಫ್ರೀ ಎಜುಕೇಷನ್ ಇರ್ತದೆ, 10 ಗಂಟೆಯಿಂದ 1 ಗಂಟೆಗೆ ಅಲ್ಲೂ ಬರ್ತಾರೆ. ಅಲ್ಲಿ ಅವರು ಪ್ರಶ್ನೆಗಳು ಯಾವ ಥರ ಕೇಳ್ತಾರೆ ಅಂದರೆ, ಸರ್ ನನ್ನ ಹತ್ರ 10,000 ರೂಪಾಯಿ ಇದೆ, ನಾನು ನಿಮ್ಮ ಕ್ಲಾಸ್ಗೆಲ್ಲ ಬಂದು ಸೇರ್ಕೊಂಡ್ಬಿಡ್ತೀನಿ, ಎಲ್ಲ ಕಲ್ತ್ಕೊಂಡ್ಬಿಡ್ತೀನಿ, 10,000 ರೂಪಾಯಲ್ಲಿ ನಾನು ದಿನಕ್ಕೆ 2,000 ಮಾಡ್ಬೋದಾ, 3,000 ಮಾಡ್ಬೋದಾ ಅಂತ ಕೇಳ್ತಾರೆ ಸರ್. ಸೊ ಇದು ನಿಮ್ಮ ಪ್ರಕಾರ ಸರ್ ಇದು ಸಾಧ್ಯ ಇದೆಯಾ? ಸರ್ ನೋಡಿ, ಯಾವುದೇ ಒಂದು ವಿಚಾರ ಆಗಲಿ ಆ ವಿಚಾರಕ್ಕೆ ನಾವು ಗೌರವ ಕೊಡಬೇಕು, ಒಂದು ಶಿಸ್ತಿರಬೇಕು, ಒಂದು ನಿಯಮ ಇರಬೇಕು. ಆಮೇಲೆ ನಮ್ಮ ಕೈನಲ್ಲೇ ಎಲ್ಲ ಇಲ್ಲ. ಅದರಿಂದ ಏನು ಅಂದರೆ ಈ ಯುವ ಪೀಳಿಗೆ ಏನಿದೆ ಅವರೆಲ್ಲರೂ ಇವತ್ತು ನಾನು ಹಾಕಿದರೆ ಇವತ್ತು ನನಗೆ ಲಾಭ ಬೇಕು, ನಾವೊಂದು ಗಿಡ ನೆಟ್ಟರೆ ತಕ್ಷಣವೇ ಪ್ರತಿದಿನ ಬೇರೆ ಹೆಂಗೆ ಬೆಳೆದಿದೆ ಅಂತ ಕಿತ್ತಿ ನೋಡಬೇಕು. ಏನು ಉಪಯೋಗ ಸರ್? ಹೊಟ್ಟೋಗುತ್ತವೆ, ಬೇರೆ ಹೊಟ್ಟೋಗುತ್ತೆ. ಅದರಿಂದ ಯಾರೇ ಶೇರ್ ಮಾರ್ಕೆಟಿಗೆ ಬಂದ್ರೂ ಅವ್ರು ಏನು ಕೆಲಸ ಮಾಡ್ತಿದ್ದಾರೆ, ಅವ್ರಿಗೇನು ಸಂಪಾದನೆ ಇದೆ, ಆ ಸಂಪಾದನೆಯನ್ನು ಮುಂದುವರಿಸ್ಕೊಂಡೋಗಿ ಅದರಲ್ಲಿ ಬರೋ ದುಡ್ಡಿನಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ಹಾಕಿ ಚೆನ್ನಾಗಿ ಮಾಡ್ಬೋದು. ಕೆಲವರು ತುಂಬ ಜಾಸ್ತಿ ಅನ್ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ಬರ್ಬೋದು, ಅಂಥವರು ಆಮೇಲೆ ಬೇಕಾದರೆ ಸಂಪೂರ್ಣವಾಗಿ ಡೇ ಟ್ರೇಡಿಂಗ್ನಲ್ಲಿ ಇರ್ಬೋದು. ನನ್ನ ಅನುಭವದ ಪ್ರಕಾರ ಇನ್ವೆಸ್ಟಾರ್ ಎಷ್ಟು ದುಡ್ಡು ಮಾಡಿದ್ದಾನೆ, ಟ್ರೇಡರ್ ಅಷ್ಟು ದುಡ್ಡು ಮಾಡಿಲ್ಲ. ಎಸ್ ಆದರೆ ಟ್ರೇಡಿಂಗ್ ಕಂಪಲ್ಸರಿ ಮಾಡಬೇಕು, ಮಾಡ್ದೇನೆ ಇರೋಕ್ಕಾಗಲ್ಲ. ಶೇರ್ ಮೇಲ್ಗಡೆ ಹೋಯ್ತು, ಕೆಳಗಡೆ ಬಂತು, ಮೇಲೋಯ್ತು, ಕೆಳಗೆ ಬಂತು, ನಾನು ಅಲ್ಲೂ ಮಾರಲಿಲ್ಲ ಇಲ್ಲೂ ಕೊಂಡ್ಕೊಳ್ಳಿಲ್ಲ ಅಂದರೆ ನಾನು ಆಪರ್ಚುನಿಟಿ ಕಳ್ಕೊಂಡೆ ಅಂತಷ್ಟೇ. ಖಂಡಿತ ಮಾಡಬೇಕು. ಆದರೆ ಲಾಭ ಜಾಸ್ತಿ ಇರೋದು, ನಾನು ವಿಪ್ರೋ ಬಗ್ಗೆ ಏನು ಹೇಳಿದೆ, ಇನ್ಫೋಸಿಸ್ ಬಗ್ಗೆ ಏನು ಹೇಳಿದೆ, ಅವೆಲ್ಲ ಇನ್ವೆಸ್ಟ್ಮೆಂಟು. ಅದರಿಂದ ಇನ್ವೆಸ್ಟ್ಮೆಂಟ್ ಭಾಳ ಮುಖ್ಯ. ಹುಡುಗರು ಹೇಳಿ ಯಾರು ಬರ್ತಾರೆ ತಕ್ಷಣಕ್ಕೆ ಲಾಭ ಸಿಗೋದಿಲ್ಲ, ಕಾದರೆ ತಾಳಿದವನು ಬಾಳಿಯಾನು ಅಂತ ಒಳ್ಳೆ ಲಾಭ ಮಾಡ್ತಾರೆ. ಅದು ನಿಜವಾದ ಮಾರ್ಕೆಟಿನ ಅರ್ಥ. ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು ಸರ್, ತುಂಬ ಇನ್ಫಾರ್ಮೇಷನ್ ಕೊಟ್ರಿ ನಮ್ಮ ವೀಕ್ಷಕರಿಗೆ. ಮುಂದಿನ ಭಾಗದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.